ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಹಾಯ ಮಾಡಿ. ಇವತ್ತಿನ ಕರಿಮಣಿ ಧಾರಾವಾಹಿ ಸಂಚಿಕೆಯನ್ನು ನೋಡೋಣ ಬನ್ನಿ. ಮುಂಜಾನೆಯಾಗುತ್ತದೆ. ಮನೆಯವರೆಲ್ಲರೂ ಯಥಾಸ್ಥಿತಿ ಅವರ ಪಾತ್ರದಲ್ಲಿ ಇರುತ್ತಾರೆ. ಸಾಹಿತ್ಯ ಸೋಫಾ ಮೇಲೆ ಕೂತುಕೊಂಡು ಯೋಚನೆ ಮಾಡುತ್ತಿರುತ್ತಾಳೆ. ನನ್ನ ಚಿಕ್ಕಪ್ಪ ಹೇಳಿದರು ಅವತ್ತು, ಅವನು ಬಂದು ನಿನಗೆ ತಾಳಿ ಕಟ್ಟಿದರೆ ನಿನ್ನನ್ನು ಕಳಿಸಬೇಕಾ? ನಾವು ಕಳಿಸುವುದಿಲ್ಲ, ನೀನೆಂದಿಗೂ ಇಲ್ಲೇ ಇರಬೇಕು ಎಂದು ಸಾಹಿತ್ಯಗೆ ಅವನ ಚಿಕ್ಕಪ್ಪ ಹೇಳಿರುತ್ತಾನೆ. ಅದನ್ನು ಯೋಚಿಸುತ್ತಾ ಕೂತಿರುತ್ತಾಳೆ. ಇಲ್ಲಿ ಸಾಹಿತ್ಯದ ಚಿಕ್ಕಮ್ಮ ಮನೆ ಕೆಲಸ ಮಾಡುವುದಕ್ಕಾಗಿ ಮಾಡುತ್ತಿರುತ್ತಾಳೆ. ಆದರೆ ಅವಳಿಗೆ ಮಾಡಲಿಕ್ಕೆ ಆಗುತ್ತಿರುವುದಿಲ್ಲ. ಹಾಗಾಗಿ ಅವಳು ಸಾಹಿತ್ಯ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಎಂದು ತಿಳಿಯುತ್ತಿರ್ತಾಳೆ. ಸಾಹಿತ್ಯ ಫೋನನ್ನು ತಗೊಂಡು ಚಿಕ್ಕಮ್ಮಂಗೆ ಫೋನ್ ಮಾಡುತ್ತಾಳೆ. ಚಿಕ್ಕಮ್ಮ ನೋಡಿ ಇವಳು ಬಂದುಬಿಡ್ತಾಳೋ ಏನೋ ಅಂತ ಸಾಹಿತ್ಯನ ಹತ್ರ ಫೋನಲ್ಲಿ ಮಾತನಾಡುತ್ತಾಳೆ. ನಾವೆಲ್ಲರೂ ಇಲ್ಲಿ ಚೆನ್ನಾಗೇ ಇದ್ದೀವಿ, ನೀನಲ್ಲಿ ಚೆನ್ನಾಗಿರೋ, ನೀನಲ್ಲಿ ಸುಖದ ರಾಣಿ, ನಿಂಗೆ ಕಾಳುಗಳು ಕೈಗೆ ಕಾಲಿಗೆ ಆಳುಗಳಿರುತ್ತಲ್ಲ, ನಮ್ಗೆ ಹಂಗಲ್ಲ, ನಮ್ಮ ಮನೆ ಕೆಲಸ ನಾವೇ ಮಾಡ್ಕೋಬೇಕು, ದಯವಿಟ್ಟು ಫೋನ್ ಇಡು, ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಫೋನ್ ಇಟ್ಬಿಡ್ತಾರೆ. ಅದರಿಂದ ಸಾಹಿತ್ಯಕ್ಕೆ ಬೇಜಾರಾಗೋದು, ಚಿಕ್ಕಮ್ಮ ಯಾಕೆ ಹೀಗೆ ಮಾತಾಡಿದ್ರು ಅಂತ. ಆಮೇಲೆ ಸಾಹಿತ್ಯ ಚಿಕ್ಕಮ್ಮ ಯೋಚಿಸುತ್ತಾಳೆ, ಅಯ್ಯೋ ಇನ್ನೂ ಮಾತಾಡುತ್ತಿದ್ದಾರೆ, ಇಲ್ಲಿಗೆ ಬಂದುಬಿಡ್ತಾಳೋ ಏನೋ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ವಾಸಿ ಅಂತ ಹೇಳಿ ಅವಳು ಮಾಡುತ್ತಿರ್ತಾಳೆ. ಇಲ್ಲಿ ಸಾಹಿತ್ಯ ಈಗ ಚಿಕ್ಕಮ್ಮ ಹೇಳಿದರದಕ್ಕೆ ಅಳುತ್ತಾ ಕೂತಿರುತ್ತಾಳೆ. ಅದನ್ನು ಭರತ ಮತ್ತು ಕರ್ಣನು ಇಬ್ಬರು ಸಾಹಿತ್ಯನನ್ನು ನೋಡಿ ಸಾಹಿತ್ಯ ಯಾಕೆ ಹೇಳುತ್ತಿದ್ದಾರೆ ಅಂತ ಯೋಚಿಸುತ್ತಾರೆ. ಕರ್ಣ ಹೇಳುತ್ತಾನೆ, ಪಾಪ ಅವರ ಮನಸ್ಸಿನಲ್ಲಿ ಎಷ್ಟು ನೋವಿದೆಯೋ ಏನೋ. ಭರತನು ಹೇಳುತ್ತಾನೆ, ಅವ್ರ ನೋವು ಅವರಿಗೆ ಗೊತ್ತು ಅಣ್ಣ, ಹಾಗೆ ಅವ್ರ ಕಷ್ಟ ಎಷ್ಟು ಪಡ್ತಾ ಇದ್ದಾರೋ ನಮಗೆ ಗೊತ್ತಾಗ್ತಾಯಿಲ್ಲ, ಇದಕ್ಕೆ ಏನಾದ್ರು ಮಾಡಬೇಕು, ಸಾಹಿತ್ಯ ಅವರು ಮೊದಲಿನ ಥರ ಆಗಬೇಕು ಅಂದರೆ ಏನು ಮಾಡಬೇಕಣ್ಣ ಅಂತ ಭರತ ಕರ್ಣನನ್ನು ಕೇಳುತ್ತಾನೆ. ಕರ್ಣನು ಹೇಳುತ್ತಾನೆ, ಅವನ್ನ ಹೇಗೆ ಸರಿ ಮಾಡಬೇಕಂತ ನಂಗೆ ಗೊತ್ತು, ನಾನು ಮಾಡ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಕರ್ಣನ ಅಮ್ಮ ಬಂದು ಹೇಳ್ತಾಳೆ, ನಿಮ್ಮಿಬ್ಬರಿಗೆ ಪೂಜೆ ಮಾಡಿಸ್ಬೇಕಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಆದರೆ ಸಾಹಿತ್ಯ ಬರ್ತಾಳ ಪೂಜೆಗೆ ಇಲ್ವಾ ಅನ್ನೋದೇ ನನಗೆ ಭಯ ಆಗ್ತದೆ, ಅವಳಿರೋ ಮನಸ್ಥಿತಿಗೆ ಅವಳು ಬಂದು ಪೂಜೆ ಮಾಡ್ತಾಳ ಇಲ್ವಾ ಅನ್ನೋದೇ ನಂಗೆ ಭಯ ಆಗ್ತದೆ ಅಂತ ಕರ್ಣನ ಅಮ್ಮ ಹೇಳುತ್ತಾಳೆ. ಕರ್ಣ ಹೇಳುತ್ತಾನೆ, ಅಮ್ಮ ನೀವು ಪೂಜೆಗೆ ಎಲ್ಲನೂ ಸಿದ್ಧತೆ ಮಾಡ್ಕೊಳ್ಳಿ, ಸಾಹಿತ್ಯ ಅವರು ಪೂಜೆಗೆ ಬಂದೇ ಬರ್ತಾರೆ, ಪೂಜೆ ಮಾಡೇ ಮಾಡ್ತಾರೆ ಅಂತ ಕರ್ಣ ಹೇಳುತ್ತಾನೆ. ಭರತನ ಆಶ್ಚರ್ಯದಿಂದ ನೋಡುತ್ತಾನೆ, ಅಮ್ಮ ಹೇಗೆ ಬರ್ತಾಳೆ, ಅವಳು ಇರೋ ಮನಸ್ಥಿತಿಗೆ ಬಂದು ಪೂಜೆ ಮಾಡದಿದ್ದರೆ ಎಲ್ಲರ ಮುಂದೆ ಅವಮಾನ ಆಗುತ್ತದೆ ಎಂದು ಹೇಳುತ್ತಾಳೆ. ಆದರೆ ಕರ್ಣ ಹೇಳುತ್ತಾನೆ, ನನಗೆ ಏನು ಮಾಡಬೇಕು ಅಂತ ಗೊತ್ತು ಅಮ್ಮ, ನಾನು ಮಾಡ್ತೀನಿ ಅಂತ. ಕರ್ಣನಮ್ಮ ಭರತನ ಹತ್ರ ಕೇಳ್ತೀನಿ, ಮಣ್ಣ ಏನು ಮಾಡೋಕ್ಕೆ ಹೊರಟಿದ್ದಾನೋ ಅಂತ. ಇಲ್ಲಿ ಸಾಹಿತ್ಯ ಚಿಕ್ಕಪ್ಪ ಕರ್ಣನನ್ನು ಬೈಯುತ್ತಾ, ಕಿರ್ಚಾಡುತ್ತಾ, ಕೂಗಾಡುತ್ತಾ ಓಡಾಡುತ್ತಿರುತ್ತಾನೆ. ಆಗ ಸಾಹಿತ್ಯ ಚಿಕ್ಕಮ್ಮ ಬಂದು ಹೇಳ್ತಾಳೆ, ನಿಮ್ಮ ಹಾರಾಟ ಕೂಗಾಟ ಎಲ್ಲ ಇಲ್ಲೇ ಅಷ್ಟೇ, ಯಾವಾಗಲೂ ಕರ್ಣ ಅಂತ ಯಾಕೆ ಜಪ ಮಾಡ್ತಾ ಇರ್ತೀರ ಮನೇಲಿ ಎಂದು ಹೇಳುತ್ತಾಳೆ. ಅದು ಕರ್ಣ ಅಲ್ಲಿಗೆ ಬಂದಿರೋದನ್ನು ಅರಿಯದೆ ಸಾಹಿತ್ಯ ಚಿಕ್ಕಪ್ಪ ಬಾಯಿಗೆ ಬಂದಂಗೆ ಬೈಯುತ್ತಿರುತ್ತಾನೆ. ಕರ್ಣನನ್ನು ನೋಡಿ ಆಶ್ಚರ್ಯಗೊಂಡು, ನೀನು ಯಾಕೆ ಇಲ್ಲಿ ಬಂದೆ ಎಂದು ಸಾಹಿತ್ಯ ಚಿಕ್ಕಪ್ಪ ಕೇಳುತ್ತಾನೆ. ಅದಕ್ಕೆ ಕರ್ಣನು ಹೇಳುತ್ತಾನೆ, ಇದು ನನ್ನ ಮನೆ, ಇದು ನನ್ನ ಸಾಹಿತ್ಯ ಅವರ ಮನೆ, ಹಾಗೆ ನಾನು ಮನೆ ಅಳಿಯನಾಗಿ ಬಂದಿದ್ದೀನಿ ಅಂತ ಹೇಳುತ್ತಾನೆ. ಆಗ ಸಾಹಿತ್ಯ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಹೇಳುತ್ತಾರೆ, ನೀನು ಯಾವತ್ತೂ ಈ ಮನೆ ಆಗುವುದಿಲ್ಲ, ಎಂದಿಗೂ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಕರ್ಣನು ಹೇಳುತ್ತಾನೆ, ಇಲ್ಲ, ನಾನು ಈ ಮನೆ ಅಳಿಯ, ಅದು ನಂಗೆ ಗೊತ್ತಿರೋದೆ ಅಂತ ಹೇಳುತ್ತಾನೆ. ಸಾಹಿತ್ಯ ತಾತ ಹೇಳುತ್ತಾರೆ, ಅವನು ಈ ಮನೆ ಅಳಿಯ, ಸೊ ಅವನು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಅದನ್ನು ಕೇಳೋಕ್ಕೆ ನೀವ್ಯಾರು ಅಂತ ಸಾಹಿತ್ಯ ಚಿಕ್ಕಮ್ಮನನ್ನು ಕೇಳುತ್ತಾರೆ. ಸಾಹಿತ್ಯ ಚಿಕ್ಕಮ್ಮ ಹೇಳುತ್ತಾಳೆ, ಇವನೇನು ದೊಡ್ಡ ಇವನು ಅನ್ನೋದಕ್ಕೆ ನಾವು ಅಳಿಯಂತ ಒಪ್ಕೋಬೇಕಾ, ಅದಾಗೋದಿಲ್ಲ, ಒಪ್ಕೊಳ್ಳೋಕ್ಕಾಗೋದೇ ಇಲ್ಲ ಅಂತ ಹೇಳುತ್ತಾನೆ. ಆಗ ಕರ್ಣನು ಹೇಳುತ್ತಾನೆ, ಸಾಹಿತ್ಯಗೋಸ್ಕರ ನೀವು ಒಂದು ಕೆಲಸ ಮಾಡಬೇಕು, ಮಾಡ್ತೀರಾ ಮಾಡಲ್ವಾ ಹೇಳಿ ಅಂತ ಕೇಳುತ್ತಾನೆ. ಅದು ಚಿಕ್ಕಮ್ಮ ಹೇಳುತ್ತಾರೆ, ನಾವ್ಯಾಕೆ ಮಾಡಬೇಕು, ಅವ್ರಿಗೋಸ್ಕರ ನಾವು ಮಾಡಲ್ಲ ಅಂತ ಹೇಳುತ್ತಾರೆ. ಆಗ ಕರ್ಣನು ಹೇಳುತ್ತಾನೆ, ಸಾಹಿತ್ಯಕ್ಕೋಸ್ಕರ ನೀವೊಂದು ಕೆಲಸ ಮಾಡಲೇಬೇಕು, ಮಾಡಲಿಲ್ಲ ಅಂತ ಅಂದರೆ ನನ್ನ ದಾರಿಲಿ ನಾನು ಹೋಗೋದು ನನಗೆ ಚೆನ್ನಾಗೇ ಗೊತ್ತು ಎಂದು ಕರ್ಣ ಹೇಳುತ್ತಾನೆ. ಹಾಗೆ ಅದಕ್ಕೆ ಎದುರಿಕೊಂಡು ಚಿಕ್ಕಮ್ಮ ಹೇಳುತ್ತಾಳೆ, ಇಲ್ಲ ಆಯಿತು, ನಾವು ಈ ಕೆಲಸ ಮಾಡುತ್ತೀವಿ ಎಂದು ಹೇಳುತ್ತಾಳೆ. ಆದರೆ ಕರ್ಣನು, ನೀವು ಸಿಂಪಲ್ ಕೆಲಸನೇ ಹೇಳೋದು, ಅದನ್ನು ನೀವು ಮಾಡಲೇಬೇಕೆಂದು ಕರ್ಣನು ಹೇಳುತ್ತಾನೆ. ಇಲ್ಲಿ ಸಾಹಿತ್ಯ ಯೋಚಿಸುತ್ತಾ ಕೂತಿರುತ್ತಾಳೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅರಿಯದೆ ಅವಳು ಯೋಚಿಸುತ್ತಾ ಕೂತಿರುತ್ತಾಳೆ. ಅಲ್ಲಿಗೆ ಕರ್ಣನ ಅತ್ತೆ ಬರುತ್ತಾಳೆ. ಕರ್ಣನ ಅತ್ತೆ ಹೇಳುತ್ತಾಳೆ, ನನ್ನ ಮಗಳನ್ನ ಜೀವನ ಹಾಳು ಮಾಡಿ ನೀನಿಲ್ಲ ಆರಾಮಾಗಿ ಕೂತಿದ್ಯಾ, ನಿನ್ನನ್ನು ಯಾರು ಕರ್ಣನನ್ನು ಮದುವೆ ಆಗು ಅಂತ ಹೇಳಿದ್ದು. ಸಾಹಿತ್ಯ ಅದಕ್ಕೆ ಏನನ್ನು ಪ್ರತಿಕ್ರಿಯಿಸುವುದಿಲ್ಲ. ಅಲ್ಲಿಗೆ ಕರ್ಣನ ಅತ್ತೆ ಮಗಳು ಬಂದು, ಅಮ್ಮ ನೀನು ಯಾಕೆ ಹಿಂಗೆ ಆಡುತ್ತಿದ್ಯಾ, ಸಾಹಿತ್ಯ ಏನು ಕರ್ಣನನ್ನು ನನ್ನಿಂದ ಕಿತ್ಕೊಂಡಿಲ್ಲ, ನಾನೇ ಬಿಟ್ಟಿದ್ದು ಅಂತ ಹೇಳುತ್ತಾಳೆ. ಅದನ್ನು ಕೇಳಿದ ಸಾಹಿತ್ಯ ಕೋಪಗೊಂಡು, ನಾನೇನಾದ್ರು ನಿಮ್ಗೆ ಹೇಳಿದ್ನ,
ಕರ್ಣಂಗೆ ಬಂದು ನಂಗೆ ತಾಳಿ ಕಟ್ಟು ಅಂತ ಹೇಳಿದ್ನ, ಇಲ್ವಲ್ಲ, ನೀವ್ಯಾಕೆ ಕರ್ಣನ ನನ್ನ ಮದುವೆ ಟೈಮಿಗೆ ಅಲ್ಲಿ ಕಳಿಸಿದ್ರಿ, ಕಳಿಸಿದ ತಪ್ಪು ನಿಮ್ಮದೇ, ನೀವು ಕಳಿಸದಿದ್ದರೆ ಇದು ಯಾವುದೂ ಆಗುತ್ತಿರಲಿಲ್ಲ ಎಂದು ಹೇಳುತ್ತಾಳೆ. ಆದರೆ ಸಾಹಿತ್ಯನ ಮಾತನ್ನು ಕೇಳಿ ಕಣ್ಣನ ಅತ್ತೆ ಮಗಳು, ಇಲ್ಲ ಸಾಹಿತ್ಯ, ನೀನು ಹೇಳುತ್ತಿರೋ ತಪ್ಪು, ಕಣ್ಣ ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದನು, ಅದಕ್ಕೆ ನಾನು ಈ ಕೆಲಸ ಮಾಡಿದೆ ಎಂದು ಹೇಳುತ್ತಾಳೆ. ಆದರೆ ಸಾಹಿತ್ಯ ಅದನ್ನು ಕೇಳಲು ತಯಾರಿರುವುದಿಲ್ಲ. ಸಾಹಿತ್ಯನ ಚಿಕ್ಕಪ್ಪಂಗೆ ಮತ್ತೆ ಕರ್ಣನು ಹೇಳುತ್ತಾನೆ, ನೀವು ಕೆಲಸ ಮಾಡಲೇಬೇಕು, ಮಾಡಲಿಲ್ಲ ಅಂದರೆ ನನ್ನ ದಾರಿ ನಾನು ಹಿಡಿತೀನಿ ಅಂತ ಕರ್ಣ ಶಪಥ ಮಾಡುತ್ತಾನೆ. ಆಗ ಚಿಕ್ಕಪ್ಪ ಇದಕ್ಕೆ ಹೆದರಿಕೊಂಡು ಆಯಿತು ಎಂದು ಹೇಳುತ್ತಾನೆ. ಕರ್ಣ ಅಲ್ಲಿಂದ ಹೊರಡುತ್ತಾನೆ. ಆಗ ಸಾಹಿತ್ಯದ ತಾತ ಹೇಳುತ್ತಾನೆ, ಕರ್ಣನೇ ಸರಿ ನಿಮಗೆ ಬುದ್ಧಿ ಕಲಿಸೋಕ್ಕೆ, ಅವನು ಬಿಟ್ಟರೆ ಯಾರೂ ಸರಿ ಇಲ್ಲ ನಿಮ್ಮಿಬ್ಬರಿಗೆ ಬುದ್ಧಿ ಕಲಿಸೋಕ್ಕೆ ಅಂತ ಹೇಳುತ್ತಾರೆ. ಅದೇ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಗಾಬರಿಯಿಂದ ನೋಡುತ್ತಿರುತ್ತಾರೆ. ತಾತನು ಅದನ್ನು ಹೇಳಿದಾದ ಮೇಲೆ ನಗುತ್ತಾ ಅವರ ಕಡೆ ನೋಡುತ್ತಿರುತ್ತಾನೆ. ನಂತರ ಇಲ್ಲಿ ಭರತ ಮತ್ತು ಕರ್ಣನು ಮಾತಾಡುತ್ತಿರುತ್ತಾರೆ. ಸಾಹಿತ್ಯ ನೋಡಿದರೆ ಅಲ್ಲಿ ಅಡುಗೆ ಮನೆ ಕೆಲಸ ಮಾಡುತ್ತಿದ್ದಾರೆ ಎಂದು. ಅಲ್ಲಿಗೆ ಕರ್ಣನ ಅಮ್ಮ ಬಂದು ಹೇಳುತ್ತಾಳೆ, ಅವಳು ಅಲ್ಲಿ ಕೆಲಸ ಮಾಡುತ್ತಾಳೆ, ರೋಬೋಟ್ ಥರ ಕೆಲಸ ಮಾಡುತ್ತಿದ್ದಾಳೆ, ಬೇಡ ಅಂದರೂ ಕೇಳುತ್ತಿಲ್ಲ, ಆದರೆ ಅವಳು ಏನು ಪ್ರತಿಕ್ರಿಯಿಸದೆ ಕೆಲಸ ಮಾಡುವುದು ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಿಲ್ಲ ಎಂದು ಹೇಳುತ್ತಾಳೆ. ಅದಕ್ಕೆ ಭರತನು ಕರ್ಣನಿಗೆ ಹೇಳುತ್ತಾನೆ, ಅಣ್ಣ ನೀನು ಹೋಗಿ ಸಾಹಿತ್ಯ ಅವ್ರ ಹತ್ರ ಪ್ರೀತಿಯಿಂದ ಮಾತಾಡೋರು ಕೇಳ್ಬೋದು, ಇವಾಗ ಅವ್ರ ಮೂಡ್ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂತ ಹೇಳುತ್ತಾನೆ. ಕರ್ಣ ಆ್ಯಪಲನ್ನು ತೆಗೆದುಕೊಂಡು ಸಾಹಿತ್ಯನ ಮಾತಾಡಿಸಲು ಅಡುಗೆ ಮನೆಗೆ ಹೋಗುತ್ತಾನೆ. ಸಾಹಿತ್ಯ ಎಂದು ಕರೆದರೆ ಅವಳು ಪ್ರತಿಕ್ರಿಯಿಸುವುದಿಲ್ಲ. ಆಗ ಅವನು ಹೇಳುತ್ತಾನೆ, ನೀವು ಯಾಕೆ ಹಂಗೆ ಮುಖ ಕಂಟಾಕೊಂಡು ಕೆಲಸ ಮಾಡುತ್ತಿದ್ದೀರಾ, ಮನೆಯವರೆಲ್ಲ ನೋಡಿದರೆ ಏನು ಅಂದ್ಕೊಳ್ಳಲ್ಲ, ಸ್ವಲ್ಪ ನಗ್ನತಾ ಕೆಲಸ ಮಾಡಿ, ಮನೇಲಿ ಪಾಸಿಟಿವಿಟಿ ಅನ್ನೋದು ತುಂಬಿರುತ್ತೆ, ನಿಮ್ಮಿಂದ ನೀವು ಮುಖ ಕಂಟಾಕೊಂಡು ನೆಗೆಟಿವಿಟಿಗಿನ್ನ ಕೊಡಬೇಡಿ ಎಂದು ಸಾಹಿತ್ಯಗೆ ಹೇಳುತ್ತಾನೆ. ಕರ್ಣನ ಮಾತನ್ನು ಕೇಳಿ ಸಾಹಿತ್ಯಗೆ ಕಣ್ಣಲ್ಲಿ ನೀರು ಬಂದು ಇವ್ರು ಯಾಕೆ ಹಿಂಗಂದ್ರು ಅಂತ ಯೋಚಿಸುತ್ತಾ ನಿಂತಿರುತ್ತಾಳೆ. ಇವತ್ತಿನ ಸಂಚಿಕೆ ಮುಗಿಯಿತು.